ಗಾರ್ಮೆಂಟ್ಸು ಕೆಲ್ಸಕ್ಕೆ ಹೋಗಿದ್ದಂಗೆ ನಾನು ಏನು ಕ್ಯಾಮೆ ಮಾಡಿದ್ದಂಗೆ ಕುಂತ್ಕೊಂಡ್ರೆ ನಮ್ಮ ಊಟಕ್ಕೆ ಎಲ್ಲದಕ್ಕೂ ಯಾರು ನೋಡ್ಕೋತಾರೆ ಕಣವ. ಏನಾರ ಬ್ಯಾರೆ ಪ್ಲಾನ್ ಮಾಡಬೇಕು. ಒಂದು ಕೆಲಸ ಮಾಡು, ನೀನೇನೇ ಬ್ಯಾರೆ ಯಾರನ್ನಾದ್ರೂ ನೀಟಾಗಿ ಮದುವೆ ಮಾಡ್ಕೊಬಿಟ್ಟು ಸೆಟ್ಲ್ ಆಗ್ಬಿಡು. ನಿನ್ನ ಗಂಡ ಅಂತ ಹೋದ್ರೆ ಯಾಕೋ ನಿನ್ನ ಗಂಡ ನಿನ್ನ ಕಡೆಗೆ ತಿರುಗಿ ನೋಡ್ತಾನೆ ಅಂತ ನನಗಂತೂ ಅನ್ನಿಸ್ತಿಲ್ಲ. ಮೊದಲೇ ನನ್ನ ಮಗ ಸರಿ ಇಲ್ಲ. ಅದು ಬೇರೆ ಮ್ಯಾನೇಜರ್ ಎಂಟಿ ಫುಲ್ಲು ಬುಟ್ಟಿಗೆ ಹಾಕಬಿಟ್ಟವಳೆ. ದೇವರಣೆಗೂ ನಿನ್ನ ಗಂಡ ಏನೋ ನಿಂಗೆ ಸಿಗ್ತಾನೆ ಅನ್ನೋದೇ ನಿನಗೆ ಡೌಟ್ ಆಗೈತೆ. ಎಷ್ಟು ದಿನ ಅಂತ ಹಿಂಗೆ ಟೈಮ್ ವೇಸ್ಟ್ ಮಾಡ್ತೀಯ ಕಣವ. ಯಾವ್ದನ್ನ ಒಂದು ಒಳ್ಳೆ ಮದುವೆ ಮಾಡ್ಕೊಂಡು ಹೋಗು. ಇದೆಲ್ಲ ನಡೆಯೋಕ್ಕಿಲ್ಲ ಅಂತ ಅನ್ನಿಸ್ತದೆ ನನ್ನ ಪ್ರಕಾರ. ಸುಮ್ಮನೆ ಈ ಗಂಡಸರು ಒಂದೊಂದು ಕಿತ ಒಂದೊಂದು ಥರ ಆಡ್ತವೆ ಇವು. ಒಂದು ಕಿತ ನೀನು ಬೇಕು ಅಂತಾರೆ, ಒಂದು ಕಿತ ನೀನು ಬೇಡ ಅಂತಾರೆ. ನೋಡ್ಬಿಟ್ಬಿಟ್ಟು ಯಾವನ ನ್ಯಾಯವಾಗಿರೋ ನೊಬ್ಬನ ಮದುವೆ ಮಾಡ್ಕೊಂಡು ನೆಮ್ಮದಿಗೆ ಇದ್ಬಿಡು. ಇವೆಲ್ಲ ಕತೆಗಳು ಬೇಡ ನಮಗೆ. ಅಮ್ಮ, ಇವಾಗ ಮ್ಯಾನೇಜರ್ ಹಿಂದೆ ಹೋದೆ. ಮ್ಯಾನೇಜರ್ ಏನೋ ಕಿತ್ತು ತೊಳ್ಳಾಗ್ತಾನೆ ಅಂತ ಹೇಳ್ಬಿಟ್ಟು ನನಗೆ ಗಂಡ ಬೇಕು, ಈ ಮ್ಯಾನೇಜರ್ ಬೇಡ ಅಂಥ ಪರಿಸ್ಥಿತಿನಾಗ ನಾವಿಲ್ವ ಇವಾಗ. ಇನ್ನೊಬ್ಬನು ಯಾವನ್ನ ಮದುವೆ ಮಾಡ್ಕೊಂಡ್ರು ಇದೇ ಪರಿಸ್ಥಿತಿ ಕಣಮ್ಮ ನನಗೆ. ಯಾವನು ಗಂಡಸು ಎಲ್ಲ ಒಂದೇನೇನಿಯಾ, ಇವ್ನಿಗಿನ್ನೂ ಒಳ್ಳೆನ್ ಸಿಗ್ತಾನೆ, ಇವ್ನಿಗಿನ್ನೂ ಒಳ್ಳೆನ್ ಸಿಗ್ತಾನೆ ಅಂತಂದರೆ ಯಾರೂ ಒಳ್ಳೆನ್ ಸಿಗೋಕ್ಕಿಲ್ಲ. ಸರಿನಾ? ಎಲ್ಲ 420 ಸಿಗೋದು. ಹೀರೋನೇನಿಯಾ ಒಡೆದೋ ಬಡ್ದೋ ಸರ್ ಮಾಡ್ಕೋಬೇಕು ಅಷ್ಟೇನಿಯಾ. ಅಷ್ಟು ಬಿಟ್ಟರೆ ಸಿಗೋದೆಲ್ಲ ಡೌಟು. ಹಂಗಾರೆ ಇವಾಗ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀಗ ಹೇಳು ನೀನು? ಏನು ತಾನೇ ನಿನ್ನ ಕೈಲಿ ಮಾಡೋಕ್ಕಾಯ್ತದೆ ಹೇಳು? ಯೋಚನೆ ಮಾಡು ಮಗಳೇ. ಹಿಂಗೆ ಕುಂತ್ಕೊಂಡು ಕೂಲಿನಲ್ಲಿ ಮಾಡ್ಕೊಂಡು ತಿನ್ಬೇಕಾಯ್ತದೆ. ಈಗ ನೋಡಿ, ನಿನಗೂ ಗಾರ್ಮೆಂಟ್ಸಾಗ ಕೆಲಸ ಸಿಗಲಿಲ್ಲ. ಇನ್ನು ಊರಾಗೆ ಯಾವ್ದನ್ನ ಕೂಲಿನಲ್ಲಿ ಮಾಡ್ಕೊಂಡು ಹೋಗ್ಬಿಟ್ಟು ಕೆಲ್ಸಕ್ಕೆ ಹೋಗ್ಬೇಕಾಯ್ತದೆ. ಏನೋ ಒಂದು ಯೋಚನೆ ಮಾಡೋದು ಸುಮ್ಕಿರಮ್ಮ. ನನ್ನ ಗಂಡನ ತಾಕಿ ಇನ್ನೂ ಒಂದು 4-5 ಸಲ ಹೋಗ್ಬಿಟ್ಟು ಕೈಯೋ ಕಾಲೋ ಹಿಡ್ದಾದ್ರೂ ಪರವಾಗಿಲ್ಲ, ಬೇಡ್ಕೊಂಡಾದ್ರೂ ಪರವಾಗಿಲ್ಲ, ಏನೋ ಒಂದು ಕೇಳ್ತೀನಿ ನಾನು. ನೀನು ಸುಮ್ಕಿರು. ನಿಮಗೆ ಈ ಗುಡಿಸ್ಲನಾಗಿರಿ ಅಂತ ಹೇಳ್ಬಿಟ್ಟು ಯಾರು ಹೇಳಿದ್ದು? ಯಾಕವ ಹಿಂಗೆ ಕೇಳ್ತಾ ಇದೆಯಾ? ಸಾವುಕಾರ ನಿನಗೆ ಹೇಳಿದ್ದು. ಅವ್ರನ್ನ ಕೇಳಿ ನಿನಗೆ ನಾವು ಈ ಗುಡಿಸ್ಲನಾಗಿರೋದು. ಹೌದು, ಸಾವುಕಾರನ ಕೇಳಿದ್ವಿ. ಒಂದು ಸ್ವಲ್ಪ ದಿನ ಈ ಗುಡಿಸ್ಲನಾಗಿರ್ತೀವಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಅವರು ಸರಿ ಆಯಿತು ಇದ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಯಾಕೆ, ಏನಾದರೂ ತೊಂದರೆ ಆಗ್ತಾಯ್ತಾ? ನೋಡಿ ನೋಡಿ, ಈ ಗುಡಿಸ್ಲು ನನಗೆ ಬೇಕು. ನಾನು ಯಾವುದೋ ಕೆಲಸಕ್ಕೆ ಅಂತ ಹೇಳ್ಬಿಟ್ಟು ಈ ಗುಡಿಸ್ಲನ್ನೆಲ್ಲ ರೆಡಿ ಮಾಡಿಸಿ ಇಟ್ಕೊಂಡಿದ್ದು. ಅದು ನಿಮಗೆ ನೀವಿರಲಿ ಅಂತ ಹೇಳ್ಬಿಟ್ಟಲ್ಲ ನಾನು ಗುಡಿಸ್ಲು ಇಟ್ಕೊಂಡ್ರದು. ನನಗೆ ಅಂತ ಹೇಳ್ಬಿಟ್ಟು ನಾನು ಏನೋ ಒಂದು ಉದ್ದೇಶಕ್ಕೆ ಅಂತ ಇರಿಸ್ಕೊಂಡ್ರದು. ನೋಡಿ, ಈ ಗುಡಿಸ್ಲನ್ನ ನೀವು ಆದಷ್ಟು ಬೇಗ ಖಾಲಿ ಮಾಡ್ಕೊಂಡು ಹೊರಡಿ. ಅಯ್ಯೋ ಅಕ್ಕ, ಇದೇನು ಹೇಳ್ತಾ ಇದ್ದೀರಕ್ಕ? ಮನೆ ಖಾಲಿ ಮಾಡ್ಕೊಂಡು ಹೋಗ್ರಿ ಅಂತಂದ್ರೆ ನಾವು ಈ ಮನೆಗೆ ಇರಬೇಕು ಅಂತಾನೇ ಎಲ್ಲ ರೆಡಿ ಮಾಡ್ಕೊತಾ ಇದೀವಿ. ಒಂದೊಂದೇನೆ ಸಾವುಕಾರ ಹತ್ರನೂ ಎಲ್ಲ ಮಾತಾಡಿದೀವಿ. ಅಕ್ಕ, ಬೇಕಾದ್ರೆ ತಿಂಗ್ಳಿಗೆ ಇಷ್ಟಿಷ್ಟು ಬಾಡಿಗೆ ಅಂತ ಬೇಕಾದ್ರೂ ಕೊಟ್ಬಿಡ್ತೀವಿ. ಪ್ಲೀಸ್ ಅಕ್ಕ, ಮನೆ ಖಾಲಿ ಮಾಡ್ಕೊಂಡು ಹೋಗ್ರಿ ಅಂತ ಮಾತ್ರ ಹೇಳ್ಬೇಡಿ. ನಮ್ಗೆ ಯಾವ ಮನೆಯೂ ದಿಕ್ಕು ಇಲ್ಲ. ನನಗೆ ಗೊತ್ತು ನೀವು ಯಾಕೆ ಮನೆ ಖಾಲಿ ಮಾಡಿ ಅಂತ ಹೇಳ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ಯಾರ ಮಾತೋ ಕೇಳಿ ಹಿಂಗೆಲ್ಲ ಹೇಳ್ತಾ ಇದ್ದೀರಲ್ವಾ ಅಕ್ಕ? ಪ್ಲೀಸ್ ಅಕ್ಕ, ಅರ್ಥ ಮಾಡ್ಕೊಳ್ಳಿ ಅಕ್ಕ. ನಮ್ಮನ್ನ ಈ ಗುಡಿಸ್ಲಿಂದ ಈಚೆ ಕಡೆ ಕಳಿಸ್ಬಿಟ್ರೆ ನಾವು ಎಲ್ಲಿಗೆ ಅಂತ ಹೋಗಿರೋದು ಹೇಳಕ್ಕ? ನೋಡಿ, ಅದೆಲ್ಲ ನನಗೇನು ಹೇಳಕ್ಕೆ ಹೋಗ್ಬೇಡಿ. ನನಗೆ ನಾನು ಈಗಲೇ ಹೇಳ್ತಾ ಇದ್ದೀನಲ್ಲ, ದಯವಿಟ್ಟು ನೀವು ಈ ಗುಡಿಸ್ಲನ್ನ ಖಾಲಿ ಮಾಡ್ಕೊಂಡು ಹೋಗಿ. ನೀವೆಲ್ಲ ಹೋಗ್ತೀರಾ, ಏನು ಮಾಡ್ತೀರಾ ಅನ್ನೋದು ನನಗೆ ಅದೆಲ್ಲ ಬೇಕಾಗಿಲ್ಲ. ನನಗೆ ಗುಡಿಸ್ಲು ಬೇಕು. ಹಾಗೆ ನಮ್ಮ ಗುಡಿಸ್ಲುನಾಗೆ ಬೇರೆಯವ್ರು ಯಾರನ್ನೂ ಇರೋಕ್ಕೆ ನಾನು ಇಷ್ಟಪಡೋದು ಇಲ್ಲ. ನನಗೆ ಅದೆಲ್ಲ ಇಷ್ಟನೂ ಆಗಲ್ಲ. ನನಗೆ ನೋಡಿ, ನಮ್ಮ ಮಾವ ನನಗೆ ಕೇಳ್ದಿದ್ದಂಗೆ ನನಗೆ ಹೇಳ್ದಿದ್ದಂಗೆ ಕೊಟ್ಬಿಟ್ಟವ್ರೆ. ನಮ್ಮ ಮಾವಂಗೆ ಗೊತ್ತಿಲ್ಲ ಅನ್ನಿಸ್ತತೆ ನಾನು ಈ ಗುಡಿಸ್ಲನ್ನ ಬೇಕು ಅಂತ ಇರಿಸ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ಏನೋ ಹೊಲ್ದತ್ರ ಬಂದಾಗ ನೆಮ್ಮದಿಯಾಗಿರೋಣ ಅಂತ ಇರಿಸ್ಕೊಂಡಿದ್ದೀನಿ ಅಷ್ಟೇ. ನೀವು ಬಂದು ಈ ಮನೆ ಒಳಗಡೆ ಇದ್ದಿದ್ದು ನನಗೆ ಗೊತ್ತೇ ಇರಲಿಲ್ಲ. ಹೀಗೆ ನನಗೆ ಗೊತ್ತಾಗಿದ್ದು ನೀವು ಬಂದಿಲ್ಲಿ ಸೇರ್ಕೊಂಡಿದ್ದೀರಾ ಅಂತ ಹೇಳಿ. ನೋಡಿ, ಸುಮ್ಮನೆ ನಾನು ಜೋರಾಗಿ ಮಾತಾಡಿ ಜಗಳ ಮಾಡೋದಕ್ಕಿಂತ ಮುಂಚೆನೇ ದಯವಿಟ್ಟು ಈ ಗುಡಿಸ್ಲನ್ನ ಖಾಲಿ ಮಾಡ್ಕೊಂಡು ಹೊರಟೋಗ್ಬಿಡಿ. ನೀವು ಎಲ್ಲಿಗಾದರೂ ಹೋಗ್ರಿ, ಯಾರ ಮನೆಗಾದರೂ ಹೋಗಿ, ಈ ಊರಾಗ ಎಲ್ಲಾದರೂ ಇರಿ. ಆದರೆ ನಮ್ಮ ಜಾಗದಾಗ ಮಾತ್ರ ನೀವು ಇರಬಾರ್ದು ಅಷ್ಟೇನೆ. ನಾನೇ ಹೇಳ್ತಾ ಇದ್ದೀನಲ್ಲ, ನೀವಿರೋದು ನನಗಿಷ್ಟ ಇಲ್ಲ. ನಿಮಗೆ ಈ ಅಜ್ಜಿನೇ ಹೇಳ್ಕೊಟ್ಟಿರ್ತಾಳಲ್ವ, ಈ ಮುದ್ಕಿನೇ ಇರಿಸ್ಕೋಬೇಡ್ರಿ ಮನೆಗೆ, ಅವ್ರು ಸರಿ ಇಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೇಳ್ಕೊಟ್ಟಿರ್ತಾಳಲ್ವ. ಅಮ್ಮನ ಮಾತು ಕೇಳಕ್ಕೆ ಹೋಗ್ಬೇಡ್ರಿ. ನಮಗೂ ಅವ್ರಿಗೂ ಬರೋಕ್ಕಿಲ್ಲ. ಅದಕ್ಕೆ ಏನೇನೋ ಹೇಳ್ಕೊಟ್ಬಿಟ್ಟು ನಮ್ಮನ್ನ ಕುಂತ್ರು ನಿಂತರು ನೆಮ್ಮದಿಗೆ ಇಕ್ಬಾರ್ದು ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡ್ಬಿಟ್ಟವಳೆ ಅಜ್ಜಿ. ಅದಕ್ಕೇ ನಮಗೆ ಇಂಥ ಪರಿಸ್ಥಿತಿನ ತಗೊಬಿಟ್ಟು ಬರ್ತಾವಳೆ. ನೋಡಿ, ಆ ಅಜ್ಜಿ ಮಾತು ಕಟ್ಕೊಂಡಿನಾರ ಗುಡಿಸ್ಲು ಖಾಲಿ ಮಾಡಿಸ್ತೀನಿ ಅಂದರೆ ದಯವಿಟ್ಟು ಗುಡಿಸ್ಲು ಖಾಲಿ ಮಾಡಬೇಡಿ. ನಿಮ್ಮ ಕೈ ಮುಗಿತೀನಿ, ದಯವಿಟ್ಟು ಖಾಲಿ ಮಾಡಿಸ್ಬೇಡಿ. ಅಯ್ಯಯ್ಯಯ್ಯೋ, ನಾನು ಯಾಕೆ ಹೇಳ್ಕೊಡ್ಲಿ? ಅಯ್ಯೋ, ನಾನು ಸುಮ್ಮನೆ ನನ್ನ ಮೊಮ್ಮಗಳೇ ಆಗ್ಬೇಕಲ್ಲ, ನನ್ನ ಮೊಮ್ಮಗಳ ಜೊತೆ ಬಂದೆ ಅಷ್ಟೇನೆ. ನನಗೆ ಯಾಕೆ ನಿಮ್ಮ ಮೇಲೆ ದ್ವೇಷ ಐತೆ? ನೀವು ಮಾಡಿರೋದಕ್ಕೆ ನೀವೇ ಅನುಭವಿಸ್ತೀರಾ ಅಷ್ಟೇನೆ. ನಮಗದ್ರ ಬಗ್ಗೆ ದ್ವೇಷ ಗೀಷ ಕಟ್ಕೊಂಡೆಲ್ಲ ಏನಾಗಬೇಕು? ನನ್ನ ಮೊಮ್ಮಗಳು ಉಷಾ, ಅವಳು ಬಂದು ನಾನು ಬಂದೆ. ನೋಡಿ, ಮೊದಲಿಗೆ ಗುಡಿಸ್ಲು ಖಾಲಿ ಮಾಡ್ಕೊಂಡು ಹೋಗಿ. ನನ್ನ ಮೊಮ್ಮಗಳಿಗೆ ಇಷ್ಟ ಇಲ್ಲ ಅಂತಂದಮೇಲೆ ನೀವಿರೋ ಅವಶ್ಯಕತೆನೂ ಇಲ್ಲ. ಏನು ಈ ಊರಾಗ ನಿಮ್ಗೆ ಯಾರು ನೆಂಟ್ರವ್ರೆ? ಊರಾಗ ನಿಮ್ಗೆ ಏನೈತೆ? ಹೆಂಗನೂ ನಿನ್ನ ಗಂಡನೂ ಕಮ್ಲಿ ಡೈವರ್ಸ್ ಕೊಟ್ಟಿದ್ದಾಯ್ತು. ನಿನ್ನ ಗಂಡನೂ ಇನ್ನು ಈ ಊರಾಗ ನಿನ್ನೋರು ಅಂತ ಇನ್ನು ಯಾರು ಇಲ್ಲ ತಾನೆ? ಈ ಊರು ಬಿಟ್ಬಿಟ್ಟು ಬೇರೆ ಊರೆಲ್ಲ ದೂರ ಹೋಗ್ಬಿಟ್ಲು ಸುಮ್ಮನೆ ಸೆಟ್ಲ್ ಆಗೋದು ನೋಡಿ. ಈ ಊರಂತೆ ಊರು. ಈ ಊರು ಬಿಟ್ಬಿಟ್ರೆ ನಿಂಗೆ ನೀನು ಜೀವನ ಇಲ್ವೇ ಬದುಕಕ್ಕೆ? ಯಾವ್ದನ್ನ ಬೆಂಗಳೂರು ಪ್ಯಾಟೆ ಕಡೆಗೆ ಹೋಗ್ಬಿಟ್ಟು ನೆಮ್ಮದಿಯಾಗಿ ಬದುಕ ಹೋಗು. ಈ ಹುಡುಗಿ ಹೇಳಿದ್ಮೇಲೆ, ನನ್ನ ಮೊಮ್ಮಗಳು ಹೇಳಿದ್ಮೇಲೆ, ಉಷಾ ಹೇಳಿದ್ಮೇಲೆ ಮುಗಿದೋಯ್ತು. ನೀವಿನ್ಗೆ ಗುಡಿಸ್ಲನಾಗ ಇರಂಗಿಲ್ಲ. ಒಯ್ತಾ ಇರಿ ಸುಮ್ಮನೆ. ಅಕ್ಕ ಅಕ್ಕ ಅಕ್ಕ,
ಪ್ಲೀಸ್ ಅಕ್ಕ, ಈ ಗುಡಿಸ್ಲು ಬಿಟ್ರೆ ನಮಗೂ ಬೇರೆ ಯಾವುದು ಗತಿ ಇಲ್ಲ ಕಣಕ್ಕ. ಬೇರೆ ಊರಿಗೆ ಹೋಗಕ್ಕೆ ನನಗೂ ಇಷ್ಟ ಇಲ್ಲ ಕಣಕ್ಕ. ಪ್ಲೀಸ್ ಅಕ್ಕ, ನಾವು ಮೊದಲೆಲ್ಲನೂ ನನ್ನ ಗಂಡನ ಜೊತೆನೇ ಇದ್ದು ಇದ್ದು ಅಭ್ಯಾಸ ಹೋಗ್ಬಿಟ್ಟೈತೆ. ಏನೋ ಮಣ್ಣು ತಿನ್ನೋ ಕೆಲಸ ಮಾಡ್ಕೊಂಬಿಟ್ಟಿದ್ದೀನಿ. ಈಗ ನನ್ನ ಗಂಡನ ವಾಪಸ್ ಹೆಂಗನ ಮಾಡಿ ನನ್ನ ಹತ್ರ ಪಡ್ಕೋಬೇಕು ಕಣಕ್ಕ. ಅದಕ್ಕೇನೆ ಇಷ್ಟೆಲ್ಲನೂ ಒದ್ದಾಡ್ಕೊಂಡು ಇಷ್ಟೆಲ್ಲನೂ ಮಾಡ್ತಾ ಇರೋದು. ನನಗೆ ನನಗೆ ನನ್ನ ಗಂಡನೇ ಮುಖ್ಯ ಅಂತ ಹೇಳ್ಬಿಟ್ಟು ಅವ್ನ ಬೆಲೆ ಅರ್ಥ ಆಗ್ಬಿಟ್ಟು ಅವನನ್ನ ಕಣ್ಮುಂದೆ ನೋಡ್ಕೊಂಡಾದ್ರೂ ಇರೋಣ, ಜೀವನ ಮಾಡೋಣ, ಇಲ್ಲೇನೇ ತಪ್ಪು ಮಾಡ್ಬಿಟ್ಟಿದ್ದೀನಿ ಕಣಕ್ಕ ನಾನು. ಅದಕ್ಕೆ ಇಲ್ಲೇನೇ ಇದ್ಬಿಟ್ಟು ಜೀವನ ಮಾಡೋಣ ಅಂತ ಬಂದಿರೋದು ಕಣಕ್ಕ. ಹೌದು, ಎಲ್ಲರೂ ತಪ್ಪು ಮಾಡ್ತಾರೆ. ಆ ತಪ್ಪಿನವ್ರವಾದ್ಮೇಲೆ ಎಲ್ಲರೂ ಬಾಯಿ ಮುಚ್ಕೊಂಡು ಸುಮ್ಮನೆ ಆಯ್ತಾರಲ್ವೇನಕ್ಕ. ಅದಕ್ಕೆ ಈಗ ತಪ್ಪಿನವ್ರವಾಗೈತೆ. ಈ ಊರು ಬಿಟ್ಟು ಬೇರೆ ಊರಿಗೆ ಹೋಗೋಕ್ಕೆ ನನಗೆ ಇಷ್ಟ ಇಲ್ಲ ಕಣಕ್ಕ. ನನಗೆ ಅದಕ್ಕೆ ಈ ಊರಾಗೆ ನನ್ನ ಗಂಡನ ಮಕ್ಕ ನೋಡ್ಕೊಂಡು ದಿನ ಇರೋಣ ಅಂತ ಹೇಳ್ಬಿಟ್ಟು ಬೇಕಂತ ನನಗೆ ಇಲ್ಲಿರೋದು ಕಣಕ್ಕ ನಾನು. ಅಯ್ಯೋ 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 ಮನೆಯಾಳಿ, ಇನ್ನು ನನ್ನ ಮೊಮ್ಮಗುನ್ ಬಿಡ ಅಂತ ಪಿಲಾನ್ ಇಲ್ವಾ ನಿಂದು? ಇನ್ನು ನನ್ನ ಮೊಮ್ಮಗುನ್ ಜೊತೆನೇ ಇರಬೇಕು ಅಂತ ಪಿಲಾನ್ ಮಾಡಿದ್ಯಾ? ನನ್ನ ಮೊಮ್ಮಗುನ್ ಬಾಳ್ನೆಲ್ಲ ಬೀದಿಗೆ ತಂದಿದ್ದು ಆಯ್ತಲ್ವಾ, ಇನ್ನೇನಾಯ್ತು ಇನ್ನು ತರಕ್ಕೆ? ಆಳ್ಗೆಡ್ಬಿಟ್ಟಲ್ಲೇ ಹಾಳು ಮಾಡ್ಬಿಟ್ಟಲ್ಲೇ ನನ್ನ ಮೊಮ್ಮಗುನ ಅನ್ಯಾಯವಾಗಿ ಲೋಪರು. ಈಗ ನೋಡಿದ್ರೆ ಇಲ್ದಿರೋದೆಲ್ಲ ಮಾತಾಡ್ಕೊಂಡು ನನ್ನ ಮೊಮ್ಮಗುನ್ ಬಗ್ಗೆ ನೀನು ಮಾತಾಡ್ತಾ ಇದೆಯೇನೆ ನೀನು? ಅಯ್ಯ, ನಿನ್ನ ಮನ್ಕೈಯಾಗೋಗ ನಿಂಗೆ ಬರ್ಬಾರ್ದು ಬರ, ನಿಂಗೆ ಆಪತ್ ಬಂದು ಚಾಪೆ ಸುತ್ಕೊಂಡು ಹೋಗ. ನೋಡಮ್ಮಿ ಉಷಾ, ಇವಳು ಮಾತೆಲ್ಲ ಮುರುಳಾಗಕ್ಕೆ ಹೋಗ್ಬೇಡ. ಇವಳು ಇವರಮ್ಮ ಎಂಥವ್ರು ಗೊತ್ತೇನು? ಕಾಳು ಕಿತ್ತೋದಳು ಇವಳು. ಅವನು ಯಾವನೋ ಮ್ಯಾನೇಜರು ಅಂತ ಹೋಗ್ಬಿಟ್ಟು ಅವನು ಬುಟ್ಟಿಗೆ ಹಾಕೊಂಡು ನನ್ನ ಮೊಮ್ಮಗುನ್ ಬೀದಿಗೆ ತಗೊಬಿಟ್ಟು ಬಂದಿರೋ ನಾಯಿ ಇವಳು. ಪಾಪ ಹೊದ್ದು ಇವಳಿಂದ ಎಷ್ಟು ನೊಂದ್ಕೊಂಡವಳು ಗೊತ್ತಾ? ಪಾಪ ಹೊತ್ತು ಕರೆದು ಗೋಳಾಡ್ಕೊಂಡು ನಮ್ಮ ಮನೆ ಮಾನ ಮರ್ಯಾದೆ ತೆಗೆದ್ಬಿಟ್ಲಲ್ಲ ಅಂತ ಹೇಳ್ಬಿಟ್ಟು ಹಗಲು ರಾತ್ರಿ ನೊಂದ್ಕೊಂಡವಳೆ ಪೊದ್ದಿ. ಇಂತೊಳಿಂದಾನೆ ತಾನೇ ಹಿಂಗೆಲ್ಲ ಆಗಿರೋದು. ಇವಳು ಮಾತಿಗೆಲ್ಲ ಮುರುಳಾಗ್ಬಿಟ್ಟು ನೀನು ಅಯ್ಯೋ ಪಾಪ ಅಂತ ಅನ್ನಕ್ಕೆ ಹೋಗ್ಬೇಡ ಕಣವ. ಕ್ಯಾಕು ಸ್ಮಾಕೋಗ್ತು ಮೊದ್ಲು ಇವಳನ್ನ ಮನೆಯಿಂದ ಈಚೆ ಕಡೆ ಕಾಕು. ಥೂ, ಗಂಡ ಇದ್ದ ಮೇಲೆ ಇನ್ನೊಬ್ನಿಂದ ಏನಕ್ಕೆ ಹೋಗಿದ್ದೆ ನೀನು? ಮಾನ ಮರ್ಯಾದೆ ಬಿಟ್ಬಿಟ್ಟು. ನಿನ್ಗೇನೋ ತಲೆನಾಗ ಬುದ್ಧಿ ಇಲ್ವಾ ನಿನಗೆ? ನಿನ್ಗೇನಾದ್ರು ಮಾನ ಮರ್ಯಾದಿನ ನಿನ್ಗೇನು ಇಲ್ವಾ ನಿನಗೆ? ಛೇ, ಈಗ ನೀನು ಗಂಡನ ಮೇಲೆ ಪ್ರೀತಿ ಬರ್ತಾಯ್ತಾ? ಯಾಕೆ ಮೊದಲು ನೀನು ಯಾವನ ಜೊತೆ ಓಡಾಡ್ಕೊಂಡಿರ್ಬೇಕಾದ್ರೆ ಅವಾಗ ನೀನು ಬುದ್ಧಿ ಬರಲಿಲ್ವಾ? ಈಗ ನಿನ್ನ ಗಂಡನ ಮೇಲೆ ನೀನು ಗೊತ್ತಾಗ್ತಾಯ್ತಾ ಬಿಟ್ಟೋದ್ಮೇಲೆ? ನೋಡು, ಈ ಮನೆಗೆ ಅಂದರೆ ಈ ಗುಡಿಸ್ಲುನಾಗೆ ನೀನು ಇರಬಾರ್ದು ಅಷ್ಟೇನೆ. ನಿಮ್ದೇನಾಯ್ತು ಲಗೇಜ್ ಪ್ಯಾಕ್ ಮಾಡ್ಕೊಂಡು ಮೊದಲು ಇಲ್ಲಿಂದ ಹೋಗ್ತಾ ಇರಿ. ನೋಡಿ, ನಾನು ಜಾಸ್ತಿ ಟೈಮ್ ಕೊಡಲ್ಲ, ಇನ್ನು 10 ನಿಮಿಷನೂ ಟೈಮ್ ಕೊಡಲ್ಲ. ನಿಮ್ದೇನಾಯ್ತು ಎಲ್ಲ ಎತ್ಕೊಳ್ತೀರಾ, ಹೋಗ್ತಾ ಇರ್ತೀರಾ ಅಷ್ಟೇನೆ. ಹೋಗ್ತಾ ಇರಿ ಸುಮ್ಮನೆ. ಏನವ, ನಾಳೆ ಮನೆ ಖಾಲಿ ಮಾಡ್ಕೊಂಡು ಹೋಯ್ತೀವಿ ಕಣವ. ಇದ್ದಕ್ಕಿದ್ದಂಗೆ ನೀನು ಮನೆ ಖಾಲಿ ಮಾಡು ಅಂದರೆ ಈಗ ಬೇರೆ ಕಡೆ ಎಲ್ಲ ಹುಡುಕಬೇಕಲ್ಲವ. ಬೇರೆ ಇವತ್ತೊಂದೇ ಒಂದಿನ ಬಿಟ್ಬಿಡವ. ಹೊಟ್ಟೆ ಬೇರೆ ಹಸಿತೈತೆ, ಹೊಟ್ಟೆ ತುಂಬ ಮಾಡ್ಕೊಂಡು ತಿಂದ್ಬಿಟ್ಟು ಬೇರೆ ಎಲ್ಲಿ ಹೋಗ್ಬೇಕು ಅಂತ ಯೋಚನೆ ಮಾಡ್ಬಿಟ್ಟು ಹೊಂಟೋಯ್ತೀವಿ ಕಣವ. ಈ ಮನೆಯಿಂದ ಹೊಂಟೋಯ್ತೀವಿ, ಇರೋಕ್ಕಿಲ್ಲ ಕಣವ. ಇವತ್ತೊಂದೇ ಒಂದಿನ ಇರ್ತೀವಿ ಅಷ್ಟೇನೆಯ. ಮನ್ಯಾಳಿಗಳು ಇನ್ನೂ ಏನೇನು ಪಿಲಾನ್ ಮಾಡ್ಬಿಟ್ಟು ಯಾರನ್ನ ಬಡ್ದು ಬಾಯಿಗೆ ಹಾಕಬೇಕು ಅಂತ ಮಾಡೋರು ಏನು ಕತೆಯೋ ಗೊತ್ತಿಲ್ಲ. ಮನುಷ್ಯ ನೀವು ಮನುಷ್ಯ. ನಿನ್ನ ಜನ್ಮಕ್ಕಿಷ್ಟು ಈ ಗಂಡನ ನೆನೆಸ್ಕೊಂಡು ಅವಳಂತ ಇಲ್ಲೇನೇನೆ 3 ಬುಟ್ಟಳು. ಆಯಿತು, ನಾನು ಇವತ್ತು ಸುಮ್ಮನೆ ಬಿಟ್ಟಿದ್ದೀನಿ. ನಾಳೆ ಬೆಳಿಗ್ಗೆ ಈ ಗುಡಿಸ್ಲುನಾಗೆ ನೀವು ಇರಬಾರ್ದು ಅಂದರೆ ಇರಬಾರ್ದು ಅಷ್ಟೇನೆ. ನೀವೇನಾದ್ರೂ ಈ ಗುಡಿಸ್ಲುನಾಗೆ ಇರ್ತೀನಿ ಅಂತ ಹೇಳಿದ್ರೆ ಗೊತ್ತಲ್ಲ, ನನಗೆ ಏನು ಮಾಡ್ತೀನೋ ನನಗೇನೇ ಗೊತ್ತಿಲ್ಲ. ಸರಿ ಅಕ್ಕ, ಖಾಲಿ ಮಾಡ್ಕೊಂಡು ಹೋಗ್ತೀವಿ. ಆದರೆ ಇವತ್ತೊಂದೇ ಒಂದಿನ ಇದ್ದು ನಾಳೆ ಬೆಳಿಗ್ಗೆನೇ ಹೊರಟೋಗ್ಬಿಡ್ತೀವಿ ಕಣಕ್ಕ. ತಪ್ಪಾಯ್ತು ಕಣಕ್ಕ, ನಮ್ಮದು ತಪ್ಪಾಯ್ತು. ಸಾಹುಕಾರ ಹೇಳಿದ್ರು ಅಂತ ಅಷ್ಟೇ ಇಲ್ಲಿರೋದು. ತಪ್ಪಾಯ್ತು ಕಣಕ್ಕ. ಸರಿ, ನನ್ನ ಕಣ್ಣು ಮುಂದೆ ನಾಳೆ ಇರಬೇಡಿ ಅಷ್ಟೇನೆ. ಅಜ್ಜಿ ನಡೀರಿ ಹೋಗೋಣ. ನಾಳೆ ಬೆಳಿಗ್ಗೆ ಅಷ್ಟೊತ್ತಿಗೆ ಇರಲ್ಲ ಅಲ್ವಾ? ಇನ್ನು 24 ಗಂಟೆ ಟೈಮ್ ಕೊಡೋಣ. ಎಲ್ಲಿಗೆ ಹೋಗ್ಬೇಕು ನೆನೆಸ್ಕೊಂಡು ಕೂತ್ಕೊಂಡು ಹೋಗ್ಲಿ. ಅದು ಬೇರೆ ಊಟ ಮಾಡಿಲ್ಲ ಅಂತ ಬೇರೆ ಹೇಳ್ತಾ ಇದ್ರು ತಾನೆ. ಹೊಟ್ಟೆ ತುಂಬ ತಿನ್ಕೊಂಡು ಹೋಗ್ಲಿ. ಊಟ ಇಲ್ಲ ಅಂತ ಯಾರಿಗೂ ಹೇಳ್ಬಾರ್ದಲ್ವಾ? ನಡೀರಿ ಅಜ್ಜಿ ಹೋಗೋಣ. ನಾಳೆ ಅಷ್ಟೊತ್ತಿಗೆ ಈ ಮೊಳ್ಳಿಗ್ಲದು ಏನು ಪಿಲಾನ್ ಆಗ್ತಾರೆ ಅನ್ನೋದೇನೇ ನಂಗೆ ತಲೆ ಕೆಡ್ತೈತೆ. ಸರಿ ಇಲ್ಲ, ಈ ಮೊಳ್ಳೆರಿ ಇವರು ಸರಿ ಇಲ್ಲ. ಆದ್ರೂ ನಾಳೆ ಬೆಳಗ್ಗೆ ಬಂದು ಒಂದ್ಕಿತ ನೋಡ್ಕೊಂಡು ಹೋಗ್ತೀನಿ. ಖಾಲಿ ಮಾಡ್ಕೊಂಡು ಹೋಯ್ತಾರೋ ಖಾಲಿ ಮಾಡ್ಕೊಂಡು ಹೋಗಿಲ್ವೋ ಅಂತ ಹೇಳ್ಬಿಟ್ಟು. ಬಾವ ಹೋಗೋಣ. ಅಮ್ಮ, ಬೇಕು ಅಂತಾನೆ ಈ ಮುದುಕಿನೇ ಇಂಥ ಕೆಲಸ ಮಾಡಿಸ್ತಿರೋದು ಕಣಮ್ಮ. ಕಿತ್ತೋದು ಆಳ ದರಿದ್ರದ ಮುದುಕಿ ಕಣಮ್ಮ ಇವಳಂತೂ. ನೋಡ್ದ ನಮ್ಮನ್ನ ಮನೆ ಖಾಲಿ ಮಾಡಿಸೋ ಲೆವೆಲ್ಗನ ಬಂದ್ಬಿಟ್ಟವಳೆ. ಅಂದರೆ ಈ ಮುದುಕಿಗೆ ನಾವು ಈ ಊರಾಗಿರೋದೇನೇ ಇಷ್ಟ ಇಲ್ಲ ಕಣಮ್ಮ. ಈ ಊರು ಬಿಟ್ಬಿಟ್ಟು ಎತ್ತನ ಹಾಳಾಗಿ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಇವಳು ಕಾಯ್ತಾವಳೆ. ಅಮ್ಮ, ಬೇರೆ ಎಲ್ಲಾದರೂ ಉಳ್ಕೊಳ್ಳೋಕೆ ಜಾಗ ಹುಡುಕಬೇಕು ನಾವು. ಏನಾರ ಮಾಡಿ ಇದೇ ಊರಾಗೆ ಉಳ್ಕೋಬೇಕು. ಈ ಊರು ಬಿಟ್ಬಿಟ್ಟು ನಾವು ಬೇರೆ ಕಡೆಗೆ ಹೋಗಲೇಬಾರ್ದು ಕಣಮ್ಮ. ಈ ಮುದುಕಿ ಇಷ್ಟೆಲ್ಲ ನಮ್ಮನ್ನು ಆಟ ಆಡಿಸ್ತಾವಳೆ ಅಂತಂದರೆ ನಾನು ಇವಳನ್ನ ಸರಿಯಾಗಿ ಆಟ ಆಡಿಸ್ಬೇಕು ಕಣಮ್ಮ. ನೀನು ನಾನು ಇಬ್ಬರು ಯೋಚನೆ ಮಾಡೋಣ. ಈ ಊರಾಗೆ ಎಲ್ಲಿರ್ಬೋದು ಅಂತ ಹೇಳ್ಬಿಟ್ಟು ಪಿಲಾನ್ ಮಾಡು. ನಾನು ಪಿಲಾನ್ ಮಾಡ್ತೀನಿ. ಈ ಮುದುಕಿ ಎಲ್ಲಿದ್ರೂ ಓಡಿಸ್ತಾಳೆ ನಮ್ಮನ್ನ. ಏನು ಸುಮ್ಮನೆ ಬಿಡ್ತಾಳೆ ಅಂತ ಅನ್ಕೊಂಡ? ಎಲ್ಲಿದ್ರೂ ನಮ್ಮನ್ನು ಬಿಡಲ್ಲ. ಸುಮ್ಮನೆ ಓಡಿಸ್ತಿರೋದೇನೇ ಕೆಲಸ ನಮ್ಮನ್ನ. ಇವ್ಳು ಮುದುಕಿಗೆ ಆಗಬಾರ್ದು ಅಂಥ ಕಡೆ ಹೋಗ್ಬಿಟ್ಟಿಲ್ಲನ. ನಾವಂತೂ ಸೆಟ್ಲಾಗಿ ಹೋಗ್ಬಿಡ್ಬೇಕು. ಈ ಗುಡಿಸ್ಲಿನಾಗಂತೂ ಇರಕ್ಕೆ ಬಿಡೋಕ್ಕಿಲ್ಲ. ಈ ಸಾವುಕಾರಿಗೆ ಹೇಳಿದ್ರು ಏನು ಪ್ರಯೋಜನ ಇಲ್ಲ. ಸೊಸೆ ಪರನೇ ಹೋಯ್ತಾನೆ. ನಮ್ಮ ಪರ ಏನಕ್ಕೆ ಗೊತ್ತಾನೆ? ನನ್ನ ಸೊಸೆಗೆ ಇಷ್ಟ ಇಲ್ಲ, ನನ್ನ ಸೊಸೆ ಬಸ್ರಿ, ನನ್ನ ಸೊಸೆಗೆ ಇಷ್ಟ ಇದ್ದಿರೋ ಕೆಲಸ ಮಾಡಬೇಡಿ ಅಂತ ಏನಾರ ಹೇಳ್ತಾನೋ ಏನೋ. ಏನು ಮಾಡ್ತಾರೋ ಈ ಮುದುಕಿಯಿಂದ. ನಮಗಂತೂ ನೆಮ್ಮದಿ ಅಂತೂ ಇಲ್ಲ ಅಷ್ಟೇನೆ. ಹಾಳಾದ ಮುದುಕಿಯಿಂದ. ಅಮ್ಮ, ಕುಂತ್ಕೊಂಡ್ರಾಗಕ್ಕಿಲ್ಲ. ನೀನು ಪಿಲಾನ್ ಮಾಡು, ನಾನು ಪಿಲಾನ್ ಮಾಡ್ತೀನಿ. ಈ ಊರಾಗಿರೋ ಅಂಥದ್ದು ಏನಾದ್ರೂ ಮಾಡಲೇಬೇಕು ನಾವು. ಯಾರನ್ನ ಹಿಡ್ಕೊಂಡ್ರೆ ಏನು ಕೆಲಸ ಆಯ್ತದೆ ಅಂತ ಯೋಚನೆ ಮಾಡು. ಅವ್ರನ್ನ ಹಿಡ್ಕೊಂಡು ನಮ್ಮ ಕೆಲಸ ಕಾರ್ಯ ಮುಗಿಸ್ಕೊಬಿಡೋಣ. ಇನ್ನು ಬಿಟ್ಬಿಟ್ರೆ ಈ ಮುದುಕಿ ನಮ್ಮನ್ನ ಸಾಯಿಸ್ಬಿಡ್ತಾಳೆ ಅಷ್ಟೇನೆ. ಒಂದ್ಸಲ ವಿಷ ಹಾಕಿದ್ಲು, ಇನ್ನೊಂದ್ಸಲ ಬೇಕಾದ್ರೆ ಗುಡಿಸ್ಲು ಬೆಂಕಿ ಇಕ್ಬಿಡ್ತಾಳೆ ಅಂತ ಕಿತ್ತೋದಳು. ನೀನು ಯೋಚನೆ ಮಾಡು, ನಾನು ಯೋಚನೆ ಮಾಡ್ಬಿಟ್ಟು ಊರಾಗೆ ನನ್ನ ಜಾಗ ಸಿಗ್ತದಂತ ನೋಡ್ಕೊಬಿಟ್ಟು ಬರ್ತೀನಿ. ಸರಿ ಕಣವ, ಹಂಗೆ ಆಯ್ತು. ನಾನು ಮತ್ತೆ ಅಷ್ಟೊತ್ತಿಗೆ ಅಡುಗೆ ಮಾಡ್ಬಿಟ್ಟು ಇಕ್ತೀನಿ, ಸೊಪ್ಪಿನ ಸಾರು ಮಾಡಿ ಇಕ್ಕಿರ್ತೀನಿ. ಹೋಗ್ಬಿಟ್ಟು ಹೊರಗಡೆ ನೋಡ್ಕೊಬಿಟ್ಟು ಬಾ ಹೋಗು. ಸರಿನಮ್ಮ.